ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ಯಾವುದ್ರ ಬಗ್ಗೆ ನಾನು ನಿಮಗೆ ಮಾಹಿತಿ ನೀಡ್ತಾ ಇದ್ದೀನಿ ಅಂತಂದರೆ ನನ್ನ ಈ ಫಾರ್ಮ್ನ ಅಪ್ಡೇಟ್ ಬಗ್ಗೆ. ಸೊ ನಾನು ಫಸ್ಟು ಈ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡೋದಾಗಿರ್ಬೋದು ಮತ್ತು ವೀಡಿಯೋಸ್ನ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ನಾನು ಮಾಹಿತಿ ನೀಡಿದ್ದು, ನಾನು ಕೂಡ ಫಾರ್ಮಿಂಗ್ನ ಸ್ಟಾರ್ಟ್ ಮಾಡಿದ್ದು ಒಂದಷ್ಟು ಗಿಡಗಳನ್ನ ನೆಡೋದ್ರ ಮುಖಾಂತರ ಮತ್ತು ಒಂದಷ್ಟು ನಾಟಿ ಕೋಳಿಗಳನ್ನ ಸಾಕೋದ್ರ ಮುಖಾಂತರ. ಏನಕ್ಕೆ ನಾನು ಫಸ್ಟ್ ಸ್ಟಾರ್ಟಿಂಗ್ಗೆ ಹೋಗಿ ಹಸು ಸಾಕಾಣಿಕೆ ಮಾಡೋದಾಗಲಿ, ಕುರಿ ಮೇಕೆಗಳನ್ನ ಸಾಕಾಣಿಕೆ ಮಾಡೋದಾಗಲಿ ಮಾಡಲಿಲ್ಲ ಅಂತಂದರೆ ಗೊತ್ತಿಲ್ಲ ಅದ್ರ ಬಗ್ಗೆ. ನಾನು ಕೂಡ ಒಂದು ಕಡೆ ವರ್ಕ್ ಮಾಡ್ಕೊಂಡು ಇಲ್ಲ ಬಿಸ್ನೆಸ್ ಮಾಡ್ಕೊಂಡಿದ್ದವನು, ನಂಗೆ ಗೊತ್ತಿಲ್ಲ ಫಾರ್ಮಿಂಗ್ ಬಗ್ಗೆ ಒಂದಷ್ಟು ಐಡಿಯಾಗಳಿರಲಿಲ್ಲ. ಮೇಕೆ ಕುರಿಗಳನ್ನ ಯಾವ ರೀತಿ ಸಾಕೋದು, ಆಮೇಲೆ ಈ ನಾಟಿ ಕೋಳಿಗಳನ್ನ ಯಾವ ರೀತಿ ಸಾಕೋದು ಅನ್ನೋದು ಕೂಡ ನನಗೆ ಗೊತ್ತಿರಲಿಲ್ಲ. ಸೊ ಆವಾಗ ಒಂದು 3 ವರ್ಷದ ಹಿಂದೆ ನಾನು ಫಾರ್ಮಿಂಗ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಚಿಕ್ಕದಾಗಿ ಒಂದಷ್ಟು ನಾಟಿ ಕೋಳಿಗಳನ್ನ ತಂದೇನೆ ಈ ಫೆನ್ಸಿಂಗು ಅವು ಇವೆಲ್ಲ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ಪು ಈಗ ಹೆಚ್ಚು ಕಡಿಮೆ 3 ರಿಂದ 4 ವರ್ಷ ಆಯಿತು. 3 ವರ್ಷ ಆಯಿತು ಅನಿಸುತ್ತೆ ನನ್ನ ಚಾನಲ್ನ ಕೂಡ ಓಪನ್ ಮಾಡಿ. ಸ್ವಲ್ಪ ಟೈಮ್ ಸಿಕ್ತಾಗಿ ಎಲ್ಲ ವೀಡಿಯೋಸ್ನ ಮಾಡ್ತಾ ಅದ್ರ ಬಗ್ಗೆ ಎಲ್ಲ ಮಾಹಿತಿಗಳನ್ನ ನಿಮಗೂ ನೀಡ್ತಾ ನನ್ನ ಒಂದು ಓನ್ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಜೊತೆಯಲ್ಲಿ ಶೇರ್ ಮಾಡ್ತಾ ಈ ಚಾನಲ್ನ ಸ್ಟಾರ್ಟ್ ಮಾಡಿದ್ದಾಯಿತು ಮತ್ತು ವೀಡಿಯೋಸ್ನ ಮಾಡ್ತಾ ಇರೋದಾಯಿತು. ಸೊ ಒಬ್ಬರು ಕಮೆಂಟ್ ಮಾಡಿದರು, ನಾನು ಇದನ್ನು ಏನಕ್ಕೆ ಅಪ್ಡೇಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಂತಂದರೆ ಒಬ್ಬರು ಕಮೆಂಟ್ ಮಾಡಿದರು. ಈ ಕಮೆಂಟ್ ಇಲ್ಲಿ ಆಗ್ತಾ ಇದ್ದೀನಿ ನೋಡಿ, ಏನೋ ಡಮಾರ್ ಅಂತ ಮಾಡಿದರು. ಮೀನ್ಸ್ ಅದರ ಅರ್ಥ ಹೆಂಗಿತ್ತು ಅಂತಂದರೆ, ನನಗೆ ಒಂದಷ್ಟು ಕೋಳಿಗಳನ್ನ ಸಾಕ್ತಾ ಇವನು ಅವೆಲ್ಲ ಮುಗೀತು, ಈಗ ಆಡು ಮೇಕೆನ ಸಾಕ್ತಾ ಇದ್ದಾನೆ, ಅದು ಡಮಾರ್ ಅಂತಂದರೆ ಅದು ಹೋಗುತ್ತೆ ಅನ್ನೋ ರೀತಿಲಿ ಒಂದು ಕಮೆಂಟ್ನ ಅರ್ಥನೇ ಏನೋ ಗೊತ್ತಿಲ್ಲ. ಸೊ ಅವರು ವಿಡಿಯೋ ನೋಡ್ತಿದ್ರೆ ಏನಕ್ಕೆ ಆ ರೀತಿ ಕಮೆಂಟ್ ಮಾಡಿದರೆ ಗೊತ್ತಿಲ್ಲ. ಬಟ್ ನಾನು ಯಾವುದೇ ಕಾರಣಕ್ಕೂ ಕೋಳಿ ಸಾಕಾಣಿಕೆ ಮಾಡೋದನ್ನ ನಿಲ್ಲಿಸಿಲ್ಲ. ಸ್ಟೆಪ್ ಬೈ ಸ್ಟೆಪ್ ಇನ್ನೂ ಜಾಸ್ತಿ ಮಾಡ್ತಾಯಿದ್ದೀನಿ. ಇನ್ನೂ ಶೆಡ್ಗೆ ಇದಕ್ಕೆಲ್ಲ ಇನ್ನೂ ಖರ್ಚನ್ನ ಜಾಸ್ತಿ ಮಾಡ್ತಾಯಿದ್ದೀನಿ. ಇನ್ನೂ ಈ ನೇಫಿಯರ್ಗಳು, ಬೇಲಿ ಮೆಂತೆ, ಕುದುರೆ ಮೆಂತೆ, ಅಕ್ಸೆ ಇವನ್ನೆಲ್ಲ ಬೆಳೆಸ್ತಾ ಇದ್ದೀನಿ. ಮತ್ತು ಯಾರಿಗೆ ಬೇಕು ಸೀಡ್ಸು ಅನ್ನೋದನ್ನೆಲ್ಲ ಸೇಲ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ಮುಂದೆ ಇನ್ನೊಂದು ಸ್ಟೆಪ್ಪಲ್ಲಿ ಹೋಗಿ ನಮ್ಮ ಫಾರ್ಮಿಂಗ್ನಲ್ಲಿ ಕೊಕೊನೆಟ್ ಮಿಲ್ಕ್ ಆಗಿರ್ಬೋದು, ಹನಿ ಫಾರ್ಮಿಂಗ್ ಆಗಿರ್ಬೋದು, ಅಜೋಲಾ ಸೇಲ್ಸ್ ಆಗಿರ್ಬೋದು, ಮತ್ತು ಫೀಡ್ ಸಂಬಂಧಪಟ್ಟ ಒಂದಷ್ಟು ಫೀಡಿಂಗ್ ಈ ಫೀಡ್ಸ್ ಅಂತ ಕರಿತೀವಲ್ಲ ಆ ರೀತಿ ಆಗಿರ್ಬೋದು, ಆರ್ಗ್ಯಾನಿಕ್ ಆಗಿ ಏನೇನು ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ಮುಂದೆ ಯೋಚನೆ ಮಾಡ್ಕೊಂಡು ಅದ್ರ ಬಗ್ಗೆ ಹೋಗ್ತಾ ಇದ್ರೆ ಇವರು ಒಂದಷ್ಟು ಜನ ತಿಳ್ಕೊಂಡಿರೋದು ಇವನು ಕೋಳಿಗಳನ್ನ ಸಾಕ್ತಾ ಇಲ್ವೇನೋ ಅಂತ. ಬಟ್ ಇವತ್ತು ನಾನು ಅಪ್ಡೇಟ್ ಈ ಚಿಕ್ಕ ಜಾಗದಲ್ಲಿ, ಈಗ 4 ಎಕರೆ 5 ಎಕರೆ ಇರೋದನ್ನ ಬಿಡಿ, ಅಲ್ಲೇನೋ ಒಂದು ತೋಟ ಮಾಡಿದ್ದೀವಿ, ಅಲ್ಲಿಗೆ ಹೋಗ್ತಾ ಇರ್ತೀವಿ ಬರ್ತಾ ಇರ್ತೀವಿ. ಬಟ್ ಈ ಒಂದು ಅರ್ಧ ಎಕರೆಯಲ್ಲಿ ಮೀನ್ಸ್ ಅದೊಂದು 10 ಕುಂಟೆ ಸೇರಿಸ್ಕೊಂಡ್ರೆ 3/4 ಎಕರೆಯಲ್ಲಿ ಏನೆಲ್ಲ ಮತ್ತೆ ಅಪ್ಡೇಟ್ ಮಾಡ್ತಾ ಇದ್ದೀನಿ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಸೊ ಹಣ್ಣುಗಳು ಕಾಣ್ತಾ ಇದೆಯಾ, ಇದನ್ನು ಪ್ಲಾಂಟೇಶನ್ ಮಾಡಿ 3 ವರ್ಷ ಆಯಿತು. ಈಗ ಇದು ಹಣ್ಣು ಕೊಡ್ತಾ ಇದೆಯಲ್ಲ, ಹಾಗೇ ನಮ್ಮ ಕೋಳಿಗಳು ಕೂಡ ಪ್ರತಿಯೊಂದು ಹೆಚ್ಚಾಗ್ತಾ ಇದೆ. ಒಂಥರ ಫ್ಲೇವರು. ಮೇಕೆ ಸಾಕಾಣಿಕೆ, ಕುರಿ ಸಾಕಾಣಿಕೆ, ಕೋಳಿ ಸಾಕಾಣಿಕೆ ಇನ್ನೂ ಜಾಸ್ತಿ ಮಾಡ್ತಾ ಇದ್ದೀನಿ ಹೊರತು ಒಬ್ರು ಕಮೆಂಟ್ ಮಾಡಿದ್ರಲ್ಲ ಆ ರೀತಿ ಡಮಾರ್ ಅನ್ನೋದ ಹೋಗೋ ಥರ ಏನು ಮಾಡಿಲ್ಲ. ಸೊ ಈವಾಗ ಏನು ಮಾಡಿದ್ದೀನಿ ಅಂತಂದರೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಫಸ್ಟು ನೆಲ ಇತ್ತು, ಯಾವುದು ನಮ್ಮ ಕೋಳಿ ಶೆಡ್ಡು ನೆಲ ಇತ್ತು. ಒಂದಷ್ಟು ಹಾವುಗಳು ಬರೋದು ಮತ್ತು ಒಂದಷ್ಟು ತೋಡ ಅನ್ನುವಂಥದ್ದು ಶೆಡ್ನ ತೋಡುವಂಥದ್ದು. ಯಾಕಂದರೆ ನಮ್ಮ ಸುತ್ತಮುತ್ತ ತೋಡ ಇರೋದು, ಇದು ತೋಟಗಳು ಗದ್ದೆಗಳು ಇರೋದ್ರಿಂದ ತೋಡುವಂಥದ್ದು ಶೆಡ್ನ, ಆಮೇಲೆ ಕೋಳಿ ಮರಿಗಳನ್ನ ಮೊಟ್ಟೆಗಳನ್ನ ತಿನ್ನುವಂಥದ್ದು ಈ ರೀತಿ ಎಲ್ಲ ಮಾಡ್ತಾಯಿತ್ತು ಸೀಡು. ಸೊ ನಾನೇನು ಮಾಡಿದೆ, ಅದನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡೋಗೋಣ, ಶೆಡ್ನ ಇನ್ನೊಂದು ಸ್ವಲ್ಪ ಅಪ್ಗ್ರೇಡ್ ಮಾಡೋಣ ಅಂದ್ಕೊಂಡು ಕೆಳಗಡೆ ಎಲ್ಲ ದಪ್ಚಲ್ಲಿ ಗಾರೆ ಹಾಕ್ಸಿ ಈಗ ಒಂದು 20,000 ಖರ್ಚು ಮಾಡಿದೆ. ಸೊ ಇದು ಹೆಂಗೆ ಅಂತಂದರೆ, ಇದು ಒಂಥರ ಮನೆ ಇದ್ದಂಗೆ, ಮನೆಗೆ ಎಷ್ಟು ಖರ್ಚು ಮಾಡಿದ್ರು ನಾವು ಆಗಲ್ವಲ್ಲ, ಹಂಗೇ. ಸೊ ಇದನ್ನು ಸ್ವಲ್ಪ ಅಪ್ಗ್ರೇಡ್ ಮಾಡೋಣ ಅಂದ್ಕೊಂಡು ಈ ತೋಡ ಹಾವಿನ ಕಾಟ ಎಲ್ಲ ಸ್ವಲ್ಪ ಕಡಿಮೆ ಮಾಡೋಣ ಅಂದ್ಕೊಂಡು ಕೆಳಗಡೆ ಇದ್ದಂಥ ಮಣ್ಣನ್ನೆಲ್ಲ ಕ್ಲೀನಾಗಿ ಲೆವೆಲ್ ಆಗಿ ದಮ್ಮಸ್ ಮಾಡಿಸಿ ಅದಕ್ಕೆ ದಪ್ಚಲ್ಲಿ ಕಾಂಕ್ರೀಟ್ ಹಾಕಿಸಿ ಒಂದು ಕೋಟ, ಅದ್ರ ಮೇಲೆ ಸಂಜೆಯಲ್ಲಿ ಕಾಂಕ್ರೀಟ್ ಹಾಕಿ, ಅದ್ರ ಮೇಲೆ ಗಾರೆ ಹಾಕಿ, ಅದ್ರ ಮೇಲೆ ಈ ರೀತಿ ಭತ್ತದ ಹೊಟ್ಟೆನ ಹಾಕಿ ಅಟ್ಟದ ಮೇಲೆ ಕೋಳಿಗಳಿರಂಗೆ ಮಾಡಿ ಮತ್ತು ಈಚೆ ಮೊಟ್ಟೆಗಳನ್ನ ಇಡೋ ಥರ ಎಲ್ಲ ಸೆಟಪ್ ಮಾಡಿ. ಸೊ ಏನಂತಂದರೆ ಸ್ನೇಹಿತರೆ, ಯಾವುದೇ ಒಂದು ಅಗ್ರಿಕಲ್ಚರ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು, ಈ ಗಿಡನೇ ಎಕ್ಸಾಂಪಲ್, ಈ ಗಿಡಗಳೇ ಆಗಿರ್ಬೋದು, ನಮಗೆ 1 ತಿಂಗಳು 6 ತಿಂಗಳಿಗೆಲ್ಲ ನೋಡಿ ಇದನ್ನೆಲ್ಲ ಏನಕ್ಕೆ ಪ್ಲಾಂಟೇಶನ್ ಮಾಡಿದ್ದೀನಿ, ನೀನೇನು ಚಿಕ್ಕ ಹುಡುಗನ ಅಂದ್ಬಿಟ್ಟು ಸುಮಾರು ಜನ ಕೇಳ್ತಾರೆ. ಬಟ್ ನನಗೊಂದು ಆಸೆ ಇತ್ತು. ಒಬ್ಬರು ನನ್ನ ಬಗ್ಗೆ ವೀಡಿಯೋಸ್ ಮಾಡಬೇಡಿ ಸರ್, ನಿಮ್ಮ ಬಗ್ಗೆ ಜಾಸ್ತಿ ಹೇಳ್ಬೇಡಿ ಅಂತಲೂ ಹೇಳಿದರು. 1 ಕುಂಟೆ ಜಮೀನು ಇರಲಿಲ್ಲ. ಈ ರೋಡ್ ಸೈಡಲ್ಲೆಲ್ಲ ಹೋಗ್ಬೇಕಾದ್ರೆ ಈ ಥರ ಹಣ್ಣುಗಳನ್ನ ರೋಡ್ ಸೈಡಲ್ಲಿ ಮಾರ್ತಾಯಿದ್ರು. ನಿಜವಾಗ್ಲೂ ಹೇಳ್ತೀನಿ, ರೋಡ್ ಸೈಡಲ್ಲಿ ಮಾರ್ತಾಯಿದ್ರು. ಮತ್ತು ನೆಲ್ಲಿಕಾಯಿ ಅಂದ್ಬಿಟ್ಟು ರೋಡ್ ಸೈಡಲ್ಲಿ ಮಾರ್ತಾಯಿದ್ರು. ಇವೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ರೋಡ್ ಸೈಡಲ್ಲಿ ಮಾಡ್ತಾರಲ್ಲ, ಸೊ ಮಾರ್ತಾಯಿದ್ರು. ಆವಾಗ ಇದನ್ನು ತಗೊಳ್ಳೋಕ್ಕೆ ಕಾಸಿರಲಿಲ್ಲ ನಮ್ಮ ಹತ್ರ.
ಮೀನ್ಸ್ ಹೆಂಗಾಗ ಫೀಲ್ ಆಗೋದು ಅಂತಂದರೆ, ಆ ನೆಲ್ಲಿಕಾಯಿ ಮರದ್ದು ಒಬ್ರು ಇದ್ರು, ಓಡೋಗಿ ಗೊತ್ತಿರುತ್ತಲ್ಲ ಸೀಬಿಕಾಯಿ ಕಿತ್ಕೊಂಡು ಬರುವಂಥದ್ದು, ನೆಲ್ಲಿಕಾಯಿ ಕಿತ್ಕೊಂಡು ಬರುವಂಥದ್ದು, ಅವ್ರು ಅಟ್ಟಾಡ್ಸ್ಕೊ ಬರುವಂಥದ್ದು. ಅವ್ರ ನೆಲ್ಲಿಕಾಯಿನ ಒಂದಿಷ್ಟು ಗುಡ್ಡೆ ಇಟ್ಟು ನೆಲ್ಲಿಕಾಯಿಗಳನ್ನೆಲ್ಲ ಮಾರೋರು. ಸೊ ಈಗ ನೋಡಿ ಎಷ್ಟು ನೆಲ್ಲಿಕಾಯಿಗಳನ್ನ ಬಿಟ್ಟಿದೆ ನಮ್ಮ ಮರದಲ್ಲಿ ಅಂತ. ಆ ರೀತಿ ಗುಡ್ಡೆ ಇಟ್ಟು ಮಾರಿದಾಗ ಅದು ತಗೊಳಕ್ಕೆ ದುಡ್ಡಿರಲಿಲ್ಲ. ನಾವೇನು ಮಾಡುವು, ಓಡೋಗಿ ನೆಲ್ಲಿಕಾಯಿಗಳನ್ನೆಲ್ಲ ಕಿತ್ಕೊಂಡು ಬರೋವು. ಆವಾಗ ಅವರೆಲ್ಲ ಓಡಿಸೋದಿರಾಗಿರ್ಬೋದು. ಇವೆಲ್ಲ ಇದ್ದಾಗ ನನಗೆ ಒಂದೇ ಇದಿತ್ತು, ಸೊ ಈ ಥರ ಗಿಡಗಳನ್ನೆಲ್ಲ ಬೆಳೆಸ್ಬೇಕು, ಈ ಥರ ಒಂದಷ್ಟು ಹಣ್ಣು ಹಂಪಲುಗಳನ್ನೆಲ್ಲ ನನ್ನ ತೋಟದಲ್ಲಿ ಮಾಡಬೇಕು ಅನ್ನೋವಂಥ ಉದ್ದೇಶ ನನಗಿದ್ದರಿಂದ ಇದನ್ನು ಪ್ಲಾಂಟೇಷನ್ ಎಲ್ಲ ಮಾಡಿ 3 ವರ್ಷ ಆಗೈತೆ. ಈಗ ಸೀಬೆ, ನೆಲ್ಲಿಕಾಯಿ ಈ ರೀತಿ ಎಲ್ಲ ಪ್ರತಿಫಲ ಸಿಗ್ತಾಯಿದೆ. ಸೊ ನನ್ನ ರೂಮ್ನೆಲ್ಲ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ನೀಟಾಗಿ ರೆಡಿ ಮಾಡಿಸಿದ್ದೀನಿ. ಆಮೇಲೆ ಕೋಳಿ ಮರಿಗಳನ್ನ ಸಪ್ರೇಟಾಗಿ ಇಡೋದು, ಮತ್ತು ಕಾವು ಮಡ್ಗೋದನ್ನ ಸಪ್ರೇಟ್ ಮಾಡುವಂಥದ್ದು. ಸೊ ಫಸ್ಟು ನಾನು ಮಾಡಬೇಕಾದ್ರೆ ಒಂದು ಶೆಡ್ ಮಾಡಿದ್ದೆ, ಮೀನ್ಸ್ ಹಳೇದೊಂದು ಶೆಡ್ ಇತ್ತು, ಅದನ್ನು ನೀಟಾಗಿ ಈ ಥರ ಎಲ್ಲ ಮಾಡಿ ಅರೇಂಜ್ ಮಾಡಿ ಬಿಟ್ಬಿಟ್ಟಿದ್ದೆ, ಒಂದು ಅಟ್ಟ ಥರ ಮಾಡಿ. ಆದರೆ ಬರ್ತಾ ಕಾವು ಕುಣಿಸೋದನ್ನೇ ಸಪ್ರೇಟ್ ಆಗಿರಬೇಕು, ಮರಿಗಳು 1 ತಿಂಗಳು ಗಂಟೆ ಸಪ್ರೇಟ್ ಆಗಿರಬೇಕು. ಆಮೇಲೆ ಈಚೆ ಮರಿಗಳನ್ನ ಬಿಡೋಕ್ಕಿಂತ ಮುಂಚೆ ಅದಕ್ಕೊಂದು ಸಪ್ರೇಟ್ ಪಾರ್ಟಿಷನ್ ಇರಬೇಕು. ಆವಾಗಲೇ ಹಾವುಗಳೆಲ್ಲ ಬರೋಲ್ಲ, ಕೀರೆ ಎಲ್ಲ ಬರೋಲ್ಲ ಅನ್ನೋದನ್ನೆಲ್ಲ ಕಲ್ತ್ಕೊಂಡೆ. ಆಮೇಲೆ ಯಾವ್ಯಾವ ರೀತಿ ಗಿಡಗಳನ್ನ ಬೆಳೆಸ್ಬೇಕು, ಯಾವ್ಯಾವ ರೀತಿ ಗಿಡಗಳು ಬೆಳೆಸಿದ್ರೆ ಅವಕ್ಕೆಲ್ಲ ಡಿಸೀಸ್ ಬರೋಲ್ಲ ಅನ್ನುವಂಥದ್ದನ್ನು ರಿಸರ್ಚ್ ಮಾಡೋಕ್ಕೇ 2 ವರ್ಷ ಹತ್ತತ್ರ ಆಯಿತು. ಸೊ ಅನ್ಕೊಳ್ತಾರೆ ಒಬ್ಬೊಬ್ರು. ಆಮೇಲೆ ಇನ್ನೊಂದು ಅವ್ರ ಇಂಟೆನ್ಷನ್ ಏನು ಅಂತಂದರೆ, ಕೋಳಿ ಸಾಕ್ತಾ ಇದ್ದಾನ, ಅವನು ಕೋಳಿ ಸಾಕ್ತಾ ಇರೋದನ್ನ ಹೆಂಗಾರು ನಿಲ್ಲಿಸ್ಬೇಕು ಅನ್ನುವಂಥದ್ದು ಒಬ್ಬರ ಉದ್ದೇಶ ಇರುತ್ತೆ. ನಿಲ್ಲಿಸ್ಬೇಕು ಅಂತಂದರೆ ಅವರು ಸ್ಟಾಪ್ ಮಾಡಬೇಕು, ಬಂದು ನಿಲ್ಲಿಸ್ಬೇಕು ಇಲ್ಲಿ ಅನ್ನಂಗಂತಲ್ಲ. ಏನಾದರೂ ಅವ್ನು ಮೇಕೆ ಫಾರಮ್ ಮಾಡಿ ಫ್ಲಾಪ್ ಆದ ಅಂದರೆ ಅವ್ರಿಗೆ ಇನ್ನೊಬ್ರು ಖುಷಿ. ಅವ್ನು ಕೋಳಿ ಫಾರಮ್ ಮಾಡಿ ನೀವೆಲ್ಲ ಮಾಡೋಕೆ ಬಿಡು, ಆಗಲ್ಲ ಬಿಡು ಅಂತಂದು ಅವ್ನು ಆ ಕೋಳಿ ಫಾರಮ್ನ ಕ್ಲೋಸ್ ಮಾಡಿದ್ರೆ ಒಂಥರ ಖುಷಿ. ಸುಮಾರು ಜನ ನೀನು ಇನ್ನೂ ಸಾಕ್ತಾ ಇದೆಯಾ ಅಂತಂದರೆ, ಸಾಕ್ತಾ ಇದೀವಿ ನೋಡಪ್ಪ, ಇವತ್ತು ನಮ್ಮ ಮನೇಲಿ ನಾಟಿ ಕೋಳಿ ಸಾಂಬಾರೇ, ನಾಟಿ ಕೋಳಿ ಮೊಟ್ಟೆಲೆ ಫ್ರೈ ಮಾಡಿದ್ದು ಅದು ಇದು ಅಂತಂದರೆ ಆವಾಗ ಹೌದಾ ಅಂತ ಖುಷಿ ಪಡಲ್ಲ. ಹೌದಾ ಅನ್ನೋಂಥವ್ರೆ ಜಾಸ್ತಿ. ಇನ್ನೂ ಸಾಕಾಣಿಕೆ ಮಾಡ್ತಿದ್ಯಾ, ಇನ್ನೂ ಮೇಕೆ ಸಾಕಾಣಿಕೆ ಮಾಡ್ತಿದ್ಯಾ, ಇವೆಲ್ಲ ಅಂತಂದರೆ ಅವ್ರಿಗೆ ಒಂದಷ್ಟು ಅರ್ನಿಂಗ್ಸ್ ಮಾಡ್ತಾ ಇದೆಯಾ ಅಂದ ತಕ್ಷಣ ಖುಷಿ ಪಡೋರು ಇರಲ್ಲ. ಸೊ ಹೌದಾ ಇನ್ನೂ ಮಾಡ್ತಾ ಇದೆಯಾ ಅಂದರೆ ಮೀನ್ಸ್ ಅವ್ರಿಗೊಂಥರ ಇವೆಲ್ಲ ನಿಲ್ಲಿಸಿದ್ರೆ ಚೆನ್ನಾಗಿರ್ತಿತ್ತೇನೋ ಅನ್ನೋ ಥರ ಆ ರೀತಿ ಒಬ್ರು ಕಮೆಂಟ್ ಮಾಡಿದ್ರು ನನಗೆ. ಸೊ ಅದಕ್ಕೇ ಅವ್ರಿಗೋಸ್ಕರನೇ ಈ ವಿಡಿಯೋ ಮಾಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೋಳಿಗಳು ಕಡಿಮೆ ಆಗಿಲ್ಲ, ಇನ್ನೂ ಜಾಸ್ತಿ ಆಗ್ತೈತೆ. ಶೆಡ್ಗೆ ಈಗಲೂ ಮತ್ತೆ ಒಂದು 15-20 ಸಾವಿರ ಖರ್ಚು ಮಾಡಿ ಶೆಡ್ಗೆ ಗಾರೆ ಎಲ್ಲ ಹಾಕ್ಸಿ, ಮೊದಲೊಂದು 200 ಕೋಳಿ ಇದ್ದಿದ್ದನ್ನು 500 ಕೋಳಿ ಸಾಕಾಣಿಕೆ ಮಾಡೋ ಥರ ಒಂದು ಏರ್ ವೆಂಟಿಲೇಷನ್ ಎಲ್ಲ ಮಾಡಿಸಿ, ಒಂದು ಎಕ್ಸಿಟ್ ಫ್ಯಾನ್ ಇಡಿಸಿ, ಸೊ ಅಪ್ಗ್ರೇಡ್ ಮಾಡ್ತಾನೆ ಇದ್ದಾರೆ. ಒಂದೊಂದು ಮಾಡ್ತಾ ಇದ್ರೇ ಐಡಿಯಾ ಬರುವಂಥದ್ದು. ಸೊ ಅದಕ್ಕೇ ನಾನು ಇವತ್ತು ಈ ವಿಡಿಯೋ ಮಾಡ್ತಾ ಇರುವಂಥ ಉದ್ದೇಶ, ಗಿಡ ಮರಗಳಲ್ಲಿ ಒಂದು ಮೋಸಂಬಿ ಮರ ಆಗಿರ್ಬೋದು, ಒಂದು ಹಣ್ಣಿನ ಮರ ಆಗಿರ್ಬೋದು, ಎಲ್ಲ ಅದರಲ್ಲೂ ಹಣ್ಣುಗಳು ಬಿಡ್ತಾ ಇದೆ. ಮತ್ತು ಕೋಳಿಗಳು ಕೂಡ ಜಾಸ್ತಿ ಆಗಿದೆ. ಕೋಳಿ ಶೆಡ್ನು ಕೂಡ ಅಪ್ಗ್ರೇಡ್ ಮಾಡಿದ್ವಿ. ಕೋಳಿ ಮರಿಗಳು ಜಾಸ್ತಿ ಆಗಿದೆ. ಈಗ ನೆಕ್ಸ್ಟು ಮೇವನ್ನೆಲ್ಲ ಹಾಕಿದ್ವಿ. ಮಳೆ ಬಂತು, ಲಾಸ್ಟ್ ಇಯರೇ ನಾನು ಪ್ಲ್ಯಾನ್ ಮಾಡಿದೆ ಮೇಕೆ ಕುರಿಗಳನ್ನ ಸಾಕೋಣ ಅಂತ. ಸೊ ಮಳೆ ಬರಲಿಲ್ಲ. ಸೊ ಈ ಸರಿ ಮಳೆ ಚೆನ್ನಾಗಿ ಬಂದಿರೋದ್ರಿಂದ ನೇಪಿಯರ್ ಆಗಿರ್ಬೋದು, ಬೇಲಿ ಮೆಂತೆ ಆಗಿರ್ಬೋದು, ಅಕ್ಸೆ ಆಗಿರ್ಬೋದು ಎಲ್ಲನೂ ಬೆಳೆಸಿದ್ದೀನಿ. ಆದಷ್ಟು ಮಾಡ್ತೀನಿ. ಯಾವತ್ತೂ ಇದನ್ನು ಸ್ಟಾಪ್ ಮಾಡ್ತೀವಿ ಅವು ನಮ್ಮ ಕೈಲಿರಲ್ಲ. ಮನುಷ್ಯನ ಒಂದು ನೇಚರ್ ಹೆಂಗೆ ಅಂತಂದರೆ, ಈಗ ಏನೋ ಒಂದು ಬಿಸ್ನೆಸ್ ಮಾಡ್ತಾಯಿದ್ರೆ ಇನ್ನೊಂದು ಬಿಸ್ನೆಸ್ಸಲ್ಲಿ ಇನ್ನೊಂದು ಏನಾದ್ರು ತುಂಬ ದುಡ್ಡು ಸಿಗುತ್ತೇನೋ ಅನ್ನುವಂಥದ್ದು ಎಲ್ಲರೂ ಮೆಂಟಾಲಿಟಿಲಿ ಇರುವಂಥದ್ದು. ಸೊ ಆವಾಗ ನಾವೇನು ಮಾಡ್ತೀವಿ, ಇನ್ನೊಂದು ಕಡೆ ಹೋಗ್ತೀವಿ, ಇನ್ನೊಂದು ಬಿಸ್ನೆಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ಅದೇ ಥರ ಈಗ ಇದು. ಬಟ್ ಅಗ್ರಿಕಲ್ಚರ್ ಅನ್ನುವಂಥದ್ದು ಇದು ಬಂದು ಲೈಫ್ ಅನ್ನೋದಕ್ಕಿಂತ ನಮ್ಮ ಜೀವಕ್ಕೋಸ್ಕರ ಮಾಡುವಂಥದ್ದು. ಸೊ ನನ್ನ ಹತ್ರನೂ 40 ಲಕ್ಷ 30 ಲಕ್ಷ ಮಿಷನರಿಗಳಿದೆ. ಅದೆಲ್ಲ ನಾನು ಯಾವತ್ತೂ ಕೂಡ ನನ್ನ ಚಾನಲ್ಲೇ ಅದ್ರ ಬಗ್ಗೆ ತೋರಿಸುವಂಥದ್ದು, ನಮ್ಮ ಮನೆ ಹಿಂಗಿದೆ, ಇದು ಹಂಗಿದೆ, ನನ್ನ ಕಾರ್ ಹಿಂಗಿದೆ, ಅವೆಲ್ಲ ಇಲ್ಲ. ನಾನು ಯಾವತ್ತೂ ನನ್ನ ಚಾನಲಲ್ಲಿ ಬರೀ ಕೋಳಿ ಸಾಕಾಣಿಕೆ, ಮೇಕೆ ಸಾಕಾಣಿಕೆ, ಗಿಡಗಳ ಬಗ್ಗೆ, ಆಯುರ್ವೇದಿಕ್ ಗಿಡಗಳ ಬಗ್ಗೆ ಮತ್ತು ಒಂದಷ್ಟು ರೋಗ ರುಜಿನಗಳ ಬಗ್ಗೆನೇ ಮಾಹಿತಿ ನೀಡಿದ್ದೀನಿ ಹೊರ್ತು. ಸೊ ಅದಕ್ಕೆ ನೀವು ಸಪೋರ್ಟ್ ಮಾಡಿ ಹೊರ್ತು ಒಂಥರ ಡಿಸಪಾಯಿಂಟ್ ಆಗುವಂಥ ಕಮೆಂಟ್ಗಳು ಮಾಡಬೇಡಿ ಸ್ನೇಹಿತರೆ. ಸೊ ನೋಡಿದ್ರಲ್ಲ, ಸ್ಟೆಪ್ ಬೈ ಸ್ಟೆಪ್ಪು. ಈಗ ಇಲ್ಲಿ ಒಂದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡ್ತೀನಿ ಅಂತಂದರೆ, ಒಂದು ಚಿಕ್ಕದಾಗಿ ಕಂಪ್ನಿಯಾಗಿ ರಿಜಿಸ್ಟ್ರ್ ಮಾಡಿ ಎಲ್ಲ ರೀತಿಯ ಸೀಡ್ಸ್ ಆಗಿರ್ಬೋದು, ಮತ್ತು ನಾನು ತಳಿಶಾಸ್ತ್ರ ಓದಿರೋದ್ರಿಂದ ಯಾವುದಾದ್ರೂ ಒಂದು ತಳಿನ, ಕೋಳಿ ತಳಿ ಆಗಿರ್ಬೋದು, ಇಲ್ಲ ಮೇವಿನ ತಳಿ ಆಗಿರ್ಬೋದು, ಆ ರೀತಿ ಒಂದು ಹೊಸ ತಳಿನ ಸೃಷ್ಟಿ ಮಾಡಬೇಕು. ಒಂದೊಂಥರ ಜರ್ಮಿನೇಷನಲ್ಲಿ ಆಗಿರ್ಬೋದು, ಪ್ರೋಟೀನ್ಸಲ್ಲಿ, ಈ ರೀತಿ ಒಂದು ಐಡಿಯಾ ಇದೆ. ಸೊ ಅದು ಒಬ್ಬೊಬ್ರಿಗೆ ಗೊತ್ತಾಗುತ್ತೆ, ಒಬ್ಬೊಬ್ರಿಗೆ ಗೊತ್ತಾಗಲ್ಲ. ಸೊ ಆ ರೀತಿ ಎಲ್ಲ ಮಾಡುವಂಥ ಐಡಿಯಾ ಇರುವಂಥದ್ದು ಸ್ನೇಹಿತರೆ. ಸೊ ಅಪ್ಡೇಟ್ ನೋಡಿದ್ರಲ್ಲ, ಗಿಡ ಮರಗಳಿಂದ ಹಿಡಿದು ಕೋಳಿ ಫಾರಮು, ಕೋಳಿ ಶೆಡ್ ಆಗಿರೋದಾಗಿರ್ಬೋದು, ಮೇವನ್ನ ಬೆಳೆಸೋದಾಗಿರ್ಬೋದು, ಎಲ್ಲನೂ ಜಾಸ್ತಿ ಮಾಡ್ತಾ ಇದ್ದೀನಿ ಹೊರತು ಯಾವುದೇ ರೀತಿಗೂ ಡಮಾರ್ ಅನ್ನೋ ಥರ ಏನು ಮಾಡಿಲ್ಲ. ಸೊ ಅವ್ರು ಕಮೆಂಟ್ ಮಾಡಿದರು, ಮೊದಲೆಲ್ಲ ಕೋಳಿ ಎಲ್ಲ ಸಾಕಿ ಡಮಾರ್ ಆಯಿತು, ಈಗ ಮೇಕೆ ಕುರಿಗಳು ಸಾಕಿದ್ರೆ ಅದು ಡಮಾರ್ ಆಗುತ್ತೆ ಅಂತ. ಸೊ ಯಾವುದೇ ಕಾರಣಕ್ಕೂ ಡಮಾರ್ ಏನಾಗಲ್ಲ. ಅದು ನಮ್ಮ ಒಂದು ಲೈಫ್. ಇದು ಊಟ ತಿನ್ನೋದು ಬಿಡ್ತೀವಿ ಏನ್ರಿ, ಆ ಕಮೆಂಟ್ ಮಾಡಿರೋರಿಗೆ ಗೊತ್ತಾಗಲಿ. ಊಟ ತಿಂಡಿ ಮಾಡೋದನ್ನ ಯಾವತ್ತು ಬಿಡ್ತೀವೋ
ಆವಾಗಲೇ ಈ ಅಗ್ರಿಕಲ್ಚರು, ಈ ಕೋಳಿ ಸಾಕಾಣಿಕೆ ಇವನ್ನೆಲ್ಲ ಬಿಡುವಂಥದ್ದು. ಈ ಹಣ್ಣು ಗಿಣ್ಣು ಏನು ತಿನ್ನೋದೇನು ಬಿಡೋಕ್ಕಾಗುತ್ತಾ? ಸೊ ಆ ರೀತಿ ಇದು ಕಂಟಿನ್ಯೂಸ್ ಆಗಿ ಹೋಗ್ತಾನೆ ಇದೆ ಸ್ನೇಹಿತರೆ. ಮುಂದಿನ ವೀಡಿಯೋದಲ್ಲಿ ಸುಮ್ಮನೆ ಸಿಂಪಲ್ ಅಪ್ಡೇಟ್ ಇದು ಏನು ಮಾಡಿದ್ದೀವಿ ಅನ್ನುವಂಥದ್ದು, ಯಾಕಂದರೆ ನಾನು ಕ್ಲೋಸ್ ಮಾಡಿಲ್ಲ ಅನ್ನುವಂಥದ್ದು ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡ್ತಾ ಇರುವಂಥದ್ದು. ಇನ್ನೂ ಹುಂಜಗಳು, ಕೋಳಿ ಮರಿಗಳು ಎಲ್ಲ ಜಾಸ್ತಿ ಆಗಿದೆ, ನೀವೇ ವಿಡಿಯೋದಲ್ಲಿ ನೋಡ್ತೀರಾ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಯಾವುದಾದ್ರೂ ಒಂದು ಇಂಪಾರ್ಟೆಂಟ್ ವಿಡಿಯೋದೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು, ಬಾಯ್ ಬಾಯ್.